ನಿರ್ಮಾಣವಾದ 3 ತಿಂಗಳಿಗೆ ರಾಜಕಾಲುವೆ ತಡೆಗೋಡೆ ಕುಸಿತ. ಕಳಪೆ ಕಾಮಗಾರಿ ಆರೋಪ, 50ಕ್ಕೂ ಹೆಚ್ಚು ಅಡಿಕೆ ಗಿಡಗಳು ನಾಶ. ಬರೋಬ್ಬರಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ರಾಜಕಾಲುವೆಯ ತಡೆಗೋಡೆ ನಿರ್ಮಾಣವಾದ 3 ತಿಂಗಳಲ್ಲಿ ಕುಸಿದು ಬಿದ್ದಿದೆ. ಪರಿಣಾಮ ಪಕ್ಕದ ತೋಟಕ್ಕೆ ನೀರು ಹಾಗೂ ಮಣ್ಣು ನುಗ್ಗಿ ತೋಟಕ್ಕೆ ಭಾರೀ ಹಾನಿಯಾಗಿದ್ದು, ಕಳಪೆ ಕಾಮಗಾರಿ ಮಾಡಿರುವ ಆರೋಪ ಕೇಳಿಬಂದಿದೆ. ಹೌದು, ಹಾನಗಲ್ ಪಟ್ಟಣದ ತಾಲೂಕು ಕ್ರೀಡಾಂಗಣದ ಬಳಿ ಈ ಘಟನೆ ನಡೆದಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ ಕುಂದಾಪುರ ಮೂಲದ ಸನತ್ ಕನ್ಸ್ಟ್ರಕ್ಷನ್ ಕಂಪನಿಯ ಮೂಲಕ ರಾಜಕಾಲುವೆ ತಡೆಗೋಡೆ ನಿರ್ಮಿಸಲಾಗಿತ್ತು. ಆದರೆ ಕಾಮಗಾರಿ ಪೂರ್ಣಗೊಂಡು 3 ತಿಂಗಳು ಕಳೆಯುವಷ್ಟರಲ್ಲೇ ಗೋಡೆಯ ಒಂದು ಭಾಗ ಏಕಾಏಕಿ ಕುಸಿದು ಬಿದ್ದಿದೆ. ಅಲ್ಲದೆ ತಡೆಗೋಡೆ ಕುಸಿದ ಪರಿಣಾಮ ಪಕ್ಕದ ತೋಟದಲ್ಲಿದ್ದ 4 ವರ್ಷ ಬೆಳೆಸಿದ್ದ 50ಕ್ಕೂ ಹೆಚ್ಚು ಅಡಿಕೆ ಗಿಡಗಳು ನೆಲಕ್ಕೆ ಉರುಳಿವೆ. ಇದರಿಂದ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎನ್ನಲಾಗ್ತಿದೆ. ಇನ್ನು ಇದೇ ತಡೆಗೋಡೆ ಈ ಹಿಂದೆಯೂ ಒಮ್ಮೆ ಕುಸಿದಿತ್ತು. ತಡೆಗೋಡೆ ನಿರ್ಮಾಣದಲ್ಲಿ ಸಮರ್ಪಕ ಪ್ರಮಾಣದಲ್ಲಿ ಕಬ್ಬಿಣ ಹಾಗೂ ಸಿಮೆಂಟ್ಗಳನ್ನು ಬಳಸಿಲ್ಲ. ಹೀಗಾಗಿಯೇ ಗೋಡೆ ಕುಸಿದಿದೆ ಎಂಬ ಆರೋಪ ಕೇಳಿಬಂದಿದೆ. ತಡೆಗೋಡೆ ಕುಸಿತದಿಂದ ತಮ್ಮ ತೋಟಕ್ಕೆ ಭಾರೀ ಹಾನಿಯಾಗಿದ್ದು, ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕಳಪೆ ಕಾಮಗಾರಿ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಮೀನಿನ ಮಾಲೀಕ ಆಗ್ರಹಿಸಿದ್ದಾರೆ. ಇದು 5 ಕೋಟಿ ಕಾಮಗಾರಿ ರೀ. ಇದು ನಮ್ಮ ರಾಜಕಾಲುವೆ ಅಂತೇಳಿ ಇದು ಮಾಡಿದ್ದಾರೆ. ಆನಿಕೆರೆಯಿಂದ ಆಚಿಕೆರೆವರೆಗೂ ರಾಜಕಾಲುವೆ ಅಂತ ಮಾಡಿದ್ದಾರೆ. ಸೊ ಇದೇನಾಗೈತಿ ಅಂದ್ರೆ ನನ್ನ ತೋಟದಾಗ ಹಾದು ಹೋಗೈತಿ. ಸುಮಾರು 3 ತಿಂಗಳಿಂದ ಈ ಕಾಮಗಾರಿ 3 ತಿಂಗಳಿಂದ ಕಾಮಗಾರಿ ಮುಗಿದಾಗಿಯೂ ಅವರಿಗೆಲ್ಲ ಅಧಿಕಾರಿಗಳಿಗೂ ನಾನು ಕರೆಸಿದೆ. ಯಾಕಂದರೆ ಈ ಕಾಮಗಾರಿ ಸರಿಯಾಗಿಲ್ಲ ಸರ್, ಇದು ನೋಡಿ ಇದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿರಿ, ನೀವು ಅದಕ್ಕೆ ಇವ್ರು ಕರೆಸ್ರಿ, ಕಾಂಟ್ರಾಕ್ಟ್ನ ಕರೆಸ್ರಿ ಅಂದ ತಕ್ಷಣ ಅವ್ರು ಆಯಿತು ಅಂತೇಳಿ ಹಾರಿಕೆ ಉತ್ತರನ ಕೊಡ್ಕೊತ ಬಂದರು. ಇಲ್ಲಿ ನಾನು ಯಾವುದೇ ರೀತಿ ಅವರು ನಮಗೆ ಸಹಾಯ ಮಾಡಿಲ್ಲ. ಸೊ ಮತ್ತೆ ನಾನು ಹೋಗಿ ಇದಕ್ಕೆ ಹೋದೆ, ಆಫೀಸಿಗೆ ಹೋದೆ. ಅಧಿಕಾರಿ AW ಸಾಹೇಬರಿಗೆ ಹಿಂಗಾಗಿದೆ ಬರ್ರಿ ಸರ್ ಅಂತಂದೆ. ಒಂದು ಸಾರಿ ಬಂದರು, ಅದ್ರ ಸಮಕ್ಷ ನೋಡಿದರು. ನೋಡಿಯಾಗಿಂದ ಇಲ್ಲ ರೀ, ಇದು ಮಣ್ಣಿನ ಒತ್ತಡ ಭಾಳ ಆಗೈತಿ, ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಹೇಳ್ತೀವಿ ಅಂತ ಹೇಳ್ಕೊತನ ಹಾರಿಕೆ ಉತ್ತರ ಕೊಟ್ಟರು. ನಿನ್ನೆ ದಿವಸ ಮಧ್ಯಾಹ್ನ 3 ಗಂಟೆಗೆ ಇದು ನಮ್ಮ ತೋಟದಲ್ಲಿ ಆ ಕಾಲುವೆ ಏನಿತ್ತಲ್ಲ, ಕಾಲುವೆ ಉರುಳಿ ಬಿದ್ದು ಸುಮಾರು ಒಂದು 50 ಅಡಿಕೆ ಮರ, 4 ವರ್ಷದ ಅಡಿಕೆ ಮರ ಎಲ್ಲ ಫಸಲು ಬರಾಕತ್ತಿದ್ದು ಅಡಿಕೆ ಮರ ಬಿದ್ದಿದ್ದಾವ್ರಿ. ಸುಮಾರು ನಮಗೆ ಒಂದು 4 ರಿಂದ 5 ಲಕ್ಷ ರೂಪಾಯಿ ಲಾಸ್ ಆಗೈತಿ. ಇನ್ನು 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ 3 ತಿಂಗಳಿಗೆ ಕುಸಿದಿರುವುದರಿಂದ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.